सहनां भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः सर्वेभ्यो जिज्ञासुभ्यः भवद्भ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे दशभिः सूत्रैरुपनिबद्धेऽस्मिन् तृतीये अनिष्टादिकार्यधिकरणे तदुपनिबद्धं तस्मिन् अधिकरणे उपनिबद्धं प्रथमं सूत्रं। दशसु सूत्रेषु प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वादशं सूत्रम्। द्वादशं सूत्रम्। पूर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं सूत्रं तद्भाष्यभागं च यथाचार्यानुग्रहं विचारयामः। सर्वप्राथम्येन तस्मिन् अधिकरणे उपनिबद्धानि सर्वाणि सूत्राणि दशसूत्राणि एकवारं पठामः। ॐ अथ सर्वाग्रे श्रीमच्छङ्करभगवत्पूज्यपादानां सुप्रभातश्लोकमेकं पठित्वा अनन्तरं पश्यामः। ॐ विद्याविलासभवतारकभक्तबन्धो आर्तार्तिनाशकनितान्तदयैकसिन्धो शिष्यप्रशिष्य निवहस्य तमोपहारिन् हे संयमीन्द्रगुरुशङ्करसुप्रभातम्। ॐ विद्याविलासभवतारकभक्तबन्धो आर्तार्तिनाशकनितान्तदयैकसिन्धो शिष्यप्रशिष्य निवहस्य तमोपहारिन् हे संयमीन्द्रगुरुशङ्करसुप्रभातम्। सोगसाद सुप्रभात श्लोक। अथ श्रीमच्छङ्कर भगवतः कृतौ शारीरकमीमांसाभाष्ये तृतीये साधनाध्याये प्रथमे पादे तृतीयं चतुस्सूत्रात्मकं कृतात्ययाधिकरणम्। क्षमस्व तृतीयं चतुः
ತೃತೀಯಂ ದಶಸೂತ್ರಾತ್ಮಕಂ ಅನಿಷ್ಟಾದಿ ಕಾರ್ಯಧಿಕರಣಂ. ಇಂದ್ರದೇ ಜ್ಞಾಪಕಕ್ಕೆ ಬರ್ತಾ ಇದೆ ಇರ್ಲಿ. ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ. ಓಂ ಮನ್ಯಮನೆ ತ್ವನುಭೂಯೇತರೇಷಾಮಾರೋಹಾವರೋಹೌ ತದ್ಗತಿದರ್ಶನಾತ್. ಓಂ ಸ್ಮರಂತಿ ಚ. ಓಂ ಅಪಿ ಚ ಸಪ್ತ. ಓಂ ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧಃ. ಓಂ ವಿದ್ಯಾಕರ್ಮಣೋರಿತಿ ತು ಪ್ರಕೃತತ್ವಾತ್. ಓಂ ನ ತೃತೀಯೇ ತಥೋಪಲಬ್ಧೇಃ. ಓಂ ಮರ್ಯತೆಪಿ ಚ ಲೋಕೆ. ಓಂ ದರ್ಶನಾಚ್ಚ. ಓಂ ತೃತೀಯ ಶಬ್ದಾವರೋಧಸ್ಥಂ ಶೋಕಜಸ್ಯ. ಇಮಾನಿ ದಶಸೂತ್ರಾಣಿ ತಸ್ಮಿನ್ ಅನಿಷ್ಟಾಧಿಕಾರ್ಯಧಿಕರಣೆ ಉಪನಿಬದ್ಧಾನಿ. ಇದಾನೀಂ ತತ್ರ ತಸ್ಮಿನ್ ಅಧಿಕರಣೆ ಅನಿಷ್ಟಾಧಿಕಾರ್ಯಧಿಕರಣೆ ಪ್ರಥಮಂ ಸೂತ್ರಂ ಇದಾನೀಂ ವಿಚಾರಯಾಮಃ. ಪ್ರಥಮಂ ಸೂತ್ರಂ ತು ದ್ವಿವಾರಂ ಪಠಾಮಃ. ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ. ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ. ಹಿಂದೆ ಇಷ್ಟಾಧಿಕಾರಿಗಳಿಗೆ ಚಂದ್ರಲೋಕ ಪ್ರಾಪ್ತಿಯನ್ನು ಹೇಳಿ ಅಲ್ಲಿಂದ ಅವರು ಅವರೋಹಣ ಮಾಡುವಾಗ ಇಳಿದು ಕೆಳಗೆ ಬರುವಾಗ ಸಾನುಶಯರಾಗಿ ಬರ್ತಾರೋ ನಿರ್ನುಶಯನಾಗಿ ಬರ್ತಾರೋ ಅಂತ ವಿಚಾರ ಮಾಡಿ ಸಾನುಶಯರಾಗಿಯೇ ಬರ್ತಾರೆ ಅಂತ ಹೇಳಿದ್ರು. ಈ ಸಾನುಶಯರಾಗಿಯೇ ಬರ್ತಾರೆ ಅಂತಂತಂದ್ರೆ ಈ ಚರಣ ಅಂತ ಅನ್ನೋದಕ್ಕೆ ಏನು ಗತಿ ಅಂತ ವಿಚಾರ ಮಾಡಿ ಚರಣ ಮತ್ತೆ ಅನುಶಯ ಇವೆರಡೂ ಕೂಡ ಪರ್ಯಾಯ ಪದಗಳು. ಅನುಶಯಕ್ಕೆ ಪರ್ಯಾಯವಾಗಿ ಈ ಚರಣ ಶಬ್ದವನ್ನ ಶ್ರುತಿಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಚರಣ ಅಂತ ಬೇರೆ ಹೇಳಿದ್ರೆ ಈ ಚರಣ ಅಂತನ್ನೋ ಪದಾರ್ಥ ಇದೆಯಲ್ಲ, ಪದಕ್ಕೆ ಅರ್ಥ, ಚರಣ ಅನ್ನೋ ಪದಕ್ಕೆ ಅರ್ಥ ಅದು ನಿಷ್ಪ್ರಯೋಜನ ಆಗ್ಬಿಡುತ್ತಲ್ಲ. ಅದಕ್ಕೆ ನಿಷ್ಪ್ರಯೋಜಕ ಆಗ್ಬಿಡುತ್ತಲ್ಲ. ಅದು ಏನು ಪ್ರಯೋಜನವೇ ಇಲ್ವಲ್ಲ. ಅದಕ್ಕೆ ಏನರ್ಥ ಚಲನ ಅಂದ್ರೆ? ಚಲನ ಅಂದ್ರೆ ಶೀಲ, ಆಚಾರ, ಶ್ರದ್ಧೆ ಮುಂತಾದವುಗಳು. ನೀವು ಅದನ್ನು ಅನುಶಯ ಅಂದ್ರೆ ಬೇರೆ ಅರ್ಥ. ಅನುಶಯ ಅಂದ್ರೆ ಕರ್ಮಶೇಷ. ಅದನ್ನು ಇದ್ರ ಒಂದೇ ಅಂತ ಅಂದ್ಬಿಟ್ರೆ ಕರ್ಮಶೇಷ ಒಂದೇ ಇಟ್ಕೊ ಇವೆಲ್ಲ ಏನಂತೆ ಇದ್ರ ಅರ್ಥ ಏನು? ಇದ್ರ ಅರ್ಥಕ್ಕೆ ಬೆಲೆ ಇದ್ರೆ ಅಂತಂದ್ರೆ ಇಲ್ಲ ಇದು ಬೇಕೇ ಬೇಕು, ಅವಶ್ಯಕವಾಗಿ ಆಗ್ಬೇಕು. ಯಾಕೆ ಅಂತಂದ್ರೆ ಪೂರ್ಣ ಫಲವನ್ನ ಅದು ಕೊಡುವುದಕ್ಕೆ, ಕರ್ಮ ಇದೆಯಲ್ಲ ಅದು ಪೂರ್ಣ ಫಲವನ್ನ ಕೊಡುವುದಕ್ಕಾಗಿ ಅದಕ್ಕೆ ಈ ರೀತಿಯಾದ ಒಂದು ಉತ್ತೇಜಕ ಅಂತಕ್ಕಂಥದ್ದು ಬೇಕೇ ಬೇಕು. ಯಾವುದು? ಶೀಲ, ಆಚಾರ, ಶ್ರದ್ಧೆ, ಭಕ್ತಿ ಮುಂತಾದವುಗಳು, ಈ ವೇದವಾಕ್ಯಗಳ ನಂಬಿಕೆ ಇಂಥವುಗಳ ಬೇಕೇ ಬೇಕು. ಯಾವುದಕ್ಕೆ? ಆ ಒಂದು ಕರ್ಮಕ್ಕೆ ತಕ್ಕ ಫಲ ಅಂದ್ರೆ ಪೂರ್ಣವಾಗಿ ಕೊಡುವುದಕ್ಕಾಗಿ ಇವೆಲ್ಲದರ ಅವಶ್ಯಕತೆ ಅದಕ್ಕೆ ಇದ್ದೇ ಇದೆ. ಬಲ ತುಂಬಬೇಕಾದಕ್ಕೆ ಕರ್ಮಕ್ಕೆ, ಕರ್ಮನೇ ಬಲವತ್ತರ ಇರ್ಲಿ. ಆದರೆ ಅದಕ್ಕೆ ಈ ಒಂದು ಆ ಚರಣ ಅಂತ ಇದೆಯಲ್ಲ ಅದರಿಂದ ಬಲ ಬಂದಾಗ ಅದು ಪೂರ್ಣ ಫಲವನ್ನು ಕೊಡುವುದಕ್ಕೆ ಅದು ಸಮರ್ಥವಾಗುತ್ತೆ. ಇಲ್ಲದೆ ಇದ್ರೆ ಏನೋ ಆಗದೆ ಇರ್ಬೋದು ಅಂಥೇಳಿ ಅದಕ್ಕೂ ಒಂದು ಪ್ರಯೋಜನವನ್ನ ಹೇಳಿ ಇಲ್ಲ ಅದು ವ್ಯರ್ಥವಲ್ಲ, ಅದಕ್ಕೂ ಪ್ರಯೋಜನ ಇದೆ ಅಂತ ಹೇಳಿದ್ರು. ಈಗ ಇಷ್ಟೆಲ್ಲ ಹೇಳಿದ ಮೇಲೆ ಏನ್ ಮಾಡ್ದ ಪೂರ್ವ ಪಕ್ಷಿ? ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ನೀವೆಲ್ಲ ಯಾರು ಇಷ್ಟಾಧಿಕಾರಿಗಳು ಅಂದ್ರೆ ಇಷ್ಟವೇ ಮುಂತಾದ ಕರ್ಮಗಳನ್ನ ಮಾಡಿದ್ದಾರೋ ಅವಳ ವಿಚಾರ ಹೇಳಿದ್ರಿ, ಅವ್ರು ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಿ. ಅಲ್ಲಿ ನಿಮ್ಮ ಅರ್ಥ ಏನಾಯ್ತು? ಆ ಇಷ್ಟಾದಿ ಕರ್ಮಗಳನ್ನ ಮಾಡದೇ ಇದ್ದವರಿಗೆ ಚಂದ್ರಲೋಕಕ್ಕೆ ಪ್ರಾಪ್ತಿ ಇಲ್ಲ ಅಂತ ಹೇಳಿದಾಗ ಆಯ್ತು. ಹೌದ್ ತಾನೆ? ಹೌದಪ್ಪ. ಆದರೆ
ಶ್ರುತಿಯಲ್ಲಿ ಶ್ರುತಿಗಳಲ್ಲಿ ಏನ್ ಹೇಳಿದೆ? ಈ ಇಷ್ಟಾದಿ ಕರ್ಮಗಳನ್ನ ಮಾಡದೇ ಇರುವವರಿಗೂ ಕೂಡ ಚಂದ್ರಲೋಕ ಪ್ರಾಪ್ತಿಯನ್ನ ಹೇಳಿಬಿಟ್ಟಿದ್ದಾರೆ. ಲೋಕ ಪ್ರಾಪ್ತಿ ಸಮಾನವಾಗಿರ್ತಕ್ಕಂಥದ್ದು ಇಷ್ಟಾಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಮೀಸಲಾಗಿರ್ತಕ್ಕಂಥದ್ದಲ್ಲ, ಅದು ಎಲ್ರಿಗೂ ಇರ್ತಕ್ಕಂಥದ್ದು ಅನ್ನುವ ಶ್ರುತಿಗಳು ಇದೆಯಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡ್ತೀರಾ ಹಾಗಾದ್ರೆ? ಓಹೋ ಹೌದು, ನಾವು ಏನಂತ ಯೋಚನೆ ಮಾಡಿದ್ವಿ, ಅದಕ್ಕೆ ಇದು ಇಲ್ಲಿ ಏನು ಆಚಾರ್ಯ ಮನೋಭಾವ ಏನು, ಓ ಹೌದೇನಪ್ಪ, ನಾವು ಅದನ್ನ ಯೋಚನೆ ಮಾಡೇ ಇರ್ಲಿಲ್ವಲ್ಲ ಅನ್ನುವ ಭಾವ ಅಲ್ಲ ಇಲ್ಲಿ. ಅವರ ಭಾವ ಏನು ಗೊತ್ತೇನು, ಅಯ್ಯಯ್ಯೋ ಇದನ್ನ ಈ ವಿಚಾರ ನಾವು ಯಾತಕ್ಕೆ ಕೇಳಬೇಕು, ಆಗಲೇ ಈ ಪೂರ್ವ ಪಕ್ಷಿ ಗೊತ್ತಿದೆಯಲ್ಲ ಅದು, ಇದನ್ನ ಯಾತಕ್ಕೆ ಕೇಳಿದ್ದಾರೆ, ಈ ಶ್ರುತಿಯನ್ನು ಯಾತಕ್ಕಾಗಿ ಹೇಳಿದ್ದಾರೆ, ಇದು ಯಾತಕ್ಕೆ ಬಂದಿದೆ ಅಂತ ಅನ್ನೋದು ಗೊತ್ತಿದೆ ಅಂತ ಭಾವಿಸಿ ನಾವು ಅದನ್ನ ಬಿಟ್ಟು ಇದನ್ನ ಹೇಳಿದ್ವಿ ಅಷ್ಟೇ. ಈಗ ಗೊತ್ತಿಲ್ಲ ಅಂತ ಇದೆಯಾ, ಹೇಳ್ತೇವೆ. ಆಕ್ಷೇಪಣೆ ತೆಗೆದಿದೆಯಲ್ಲಪ್ಪ, ಹೇಳ್ತೇವೆ ಅಂತ ಹೇಳಿ ಈ ಅನಿಷ್ಟಾಧಿಕಾರಿಗಳಿಗೂ ಕೂಡ, ಅವ್ರಿಗೂ ಕೂಡ ಕರ್ಮ ಮಾಡಿದಾರಲ್ಲ, ಅವರು ಅನಿಷ್ಟಾಧಿಕಾರಿಗಳು ಅಂದ್ರೆ ಇಷ್ಟ ಕರ್ಮಗಳನ್ನ ಮಾಡದೇ ಇರುವವರು ಬೇರೆ ಕರ್ಮಗಳನ್ನು ಮಾಡಿದ್ದಾರೆ. ಇಲ್ಲಿ ಅರ್ಥ ಏನು, ವಿವಕ್ಷಿತಾಂಶ ನೋಡಿ, ಇಷ್ಟಾಧಿಕಾರಿಗಳು, ಇಷ್ಟ ಪೂರ್ತ ದತ್ತ, ಮತ್ತೆ ಅವರಿಗೆ ಚಂದ್ರಲೋಕ, ಮತ್ತೆ ಇದೇ ತರಹದ ಎಲ್ಲ ಪುಣ್ಯ ಕೆಲಸಗಳನ್ನು ಮಾಡಿದರು. ಅಂದ್ರೆ ಏನು, ಎಲ್ಲಿವರೆಗೆ ಅದು, ಪಂಚಾಗ್ನಿ ಉಪಾಸನೆವರೆಗೆ. ಪಂಚಾಗ್ನಿ ಉಪಾಸನೆ ಎಲ್ಲಿ ಎಷ್ಟು ಎಂಥ ಫಲ, ಅದು ಉತ್ಕೃಷ್ಟವಾದ ಫಲ, ಸತ್ಯಲೋಕ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ, ಅಲ್ಲಿಯವರೆಗೂ ಕೂಡ ಅವರಿಗೇನು ಆ ಕರ್ಮಕ್ಕೆ ತಕ್ಕಂತೆ ಆ ಫಲ ಬರಬೇಕು. ಈಗ ಅನಿಷ್ಟ ಅಧಿಕಾರಿಗಳು ಅಂತಂದ್ರೆ ಇಲ್ಲಿ ಏನಪ್ಪ, ಅಂಥ ಕೆಲಸ ಯಾವುದು ಮಾಡಿಲ್ಲ, ಏನೋ ಅನಿವಾರ್ಯವಾಗಿಯೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿಯೋ ಏನೋ ಕೆಟ್ಟ ಕೆಲಸ ಮಾಡಿಬಿಟ್ಟಿರ್ತಾರೆ, ಅವ್ರದ್ದು ಕರ್ಮನೇ, ಅದಕ್ಕೆ ತಕ್ಕ ಫಲ ಕೊಡ್ಬೇಕಲ್ಲ. ಅವ್ರಿಗೆ ಗತಿ ಅವ್ರಿಗೆ ಏನ್ ಮಾಡುತ್ತೆ, ಅವ್ರು ಹೇಗೆ ಹೋಗ್ತಾರೆ? ಈ ಪ್ರಶ್ನೆನ ನಮ್ಮಲ್ಲೂ ಕೂಡ ಇವರು ನಮ್ಮ ಜಯಲಕ್ಷ್ಮಿ ಮೇಡಮ್ ಯಾರು ಹೇಳಿದ್ರು, ಅರೆ ಅವ್ರಿಗೆ ಅಲ್ಲೇ ಅನುಭವಿಸ್ಬಿಡ್ತಾರ ಎಲ್ಲ ಚಂದ್ರಲೋಕದಲ್ಲಿ, ಇಲ್ಲ ಅವ್ರಿಗೆ ಬೇರೆ ನರಕ ಅಂತ ಇದೆಯಲ್ಲ, ಬೇರೆ ಅದ್ಯಾತಿರೋದು ಮತ್ತೆ ಪ್ರಶ್ನೆ ಕೇಳಿದ್ರಲ್ಲ, ಅವಕ್ಕೆಲ್ಲ ಈ ಒಂದು ಅಧಿಕರಣದಲ್ಲಿ ಉತ್ತರವನ್ನು ಹೇಳ್ತಾರ. ನೋಡೋಣ, ಇಷ್ಟು ನಮಗೆ ಭೂಮಿಕೆ ಗೊತ್ತಾಯ್ತು. ಅನಿಷ್ಟಾಧಿಕಾರಿಗಳಿಗೆ ಅವರಿಗೂ ಕೂಡ ಚಂದ್ರಲೋಕವನ್ನ ಹೇಳಿದ್ದಾರೆ. ಇದಕ್ಕೆ ಏನಿದೆ, ಶ್ರುತಿಯ ಪ್ರಮಾಣ ಇದೆ. ಏನ್ ಹೇಳ್ತೀರಿ ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ನೋಡೋಣ. ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ, ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ, ಅನಿಷ್ಟಾಧಿಕಾರಿಣಾಂ ಅಪಿ ಚ ಶ್ರುತಂ ಇತಿ ಚತುಷ್ಪದಾತ್ಮಕಮಿದಂ ಸ್ತೋತ್ರಂ. 4 ಪದಗಳಿಂದ ಉಪನಿಬದ್ಧವಾಗಿರತಕ್ಕಂತಹ ಸೂತ್ರ. ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ. ಅನ್ವಯ ಹೇಗಾಗುತ್ತೆ? ಅನ್ವಯ ಸುಲಭವಾಗಿದೆ, ಏನು ಕಷ್ಟ ಇದಿಲ್ಲ. ಅನಿಷ್ಟಾಧಿಕಾರಿಣಾಂ ಅಪಿ ಚಂದ್ರಲೋಕ ಪ್ರಾಪ್ತಿರ್ಭವತಿ ಇತಿ, ಇದು ಸೇರಿಸ್ಕೋಬೇಕಷ್ಟೇ. ಚಂದ್ರಲೋಕ ಪ್ರಾಪ್ತಿ ಇತಿ, ಚಂದ್ರಲೋಕ ಪ್ರಾಪ್ತಿ ಇತಿ ಶ್ರುತಂ, ಶ್ರುತೌ ಉಪದಿಷ್ಟಮಸ್ತಿ. ಅನಿಷ್ಟಾಧಿಕಾರಿಣಾಮಪಿ ಚಂದ್ರಲೋಕ ಪ್ರಾಪ್ತಿ ಭವತಿ ಇತಿ ಶ್ರುತೌ ಪಠಿತಮಸ್ತಿ, ಶ್ರುತೌ ಉಪದಿಷ್ಟಮಸ್ತಿ ಅಂತ ಹೇಳಿ ಏನಾಯ್ತು ಅಂದ್ರೆ, ಇಷ್ಟಾಧಿಕಾರಿಗಳಲ್ಲದವರಿಗೂ ಕೂಡ ಚಂದ್ರಲೋಕ ಪ್ರಾಪ್ತಿ ಇದೆ ಎಂಬತಕ್ಕಂಥ ಶ್ರುತಿ ಇದೆ, ಅದಕ್ಕೆ ನಿಮ್ಗೆ ಉತ್ತರ ಏನು ಅಂತಂದ್ರೆ ಮುಂದೆ ಹೇಳಿದ್ದಾಯ್ತು. ಅದಕ್ಕೆ ನಿಮ್ಗೆ ಉತ್ತರ ಏನು ಅಂದ್ರೆ ನೋಡೋಣ ಏನ್ ಹೇಳ್ತಾರೆ ಅಂತ. 234ನೇ ಭಾಷಣ. ಇಷ್ಟಾಧಿಕಾರಿಣ ಚಂದ್ರಮಸಂ ಗಚ್ಚಂತಿ ಇತ್ಯುಕ್ತಂ.
ಇಷ್ಟಾಧಿಕಾರಿಣ ಇಷ್ಟಾಧಿಕಾರಿಗಳು ಅಂದ್ರೆ ಯಾರ್ಯಾರು ಮಾಡಿದ್ರೆ ಎಲ್ರು ಅಂತ ಅರ್ಥ. ಎಲ್ರು ಬಹುವಚನ. ಇಷ್ಟಾಧಿಕಾರಿಗಳು ಚಂದ್ರಲೋಕವನ್ನ ಹೋಗಿ ಸೇರುತ್ತಾರೆ ಎಂಬುದಾಗಿ ಹೇಳಿದ್ದಾಯಿತು. ಏತು ಇತರೆ ಅನಿಷ್ಟಾಧಿಕಾರಿಣ ತೇಪಿ ಕಿಂ ಚಂದ್ರಮಸಂ ಗಚ್ಚಂತಿ ಉತ ನ ಗಚ್ಚಂತಿ ಇತಿ ಚಿಂತ್ಯತೆ. ಈಗ ಎಲ್ಲರೂ ಕೂಡ ಇಷ್ಟಾಧಿಕಾರಿಗಳು ಅಂತ ಆಗ್ಬೇಕಾದಿಲ್ವಲ್ಲ. ಅವರವರು ಬೇರೆ 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 ಕರ್ಮಗಳನ್ನು ಮಾಡಿರ್ತಾರೆ. ಹೀಗೆ ಅನಿಷ್ಟಾಧಿಕಾರಿ ಅಂದ್ರೆ ಇಷ್ಟಾಧಿಕಾರಿಗಳಲ್ಲದವರು ಮತ್ತೆ ಅವರೇನು ತೇಪಿ ಅವರೂ ಕೂಡ ಏನು ಚಂದ್ರಲೋಕಕ್ಕೆ ಅವರು ಹೋಗ್ತಾರೋ ಚಂದ್ರಲೋಕವನ್ನು ಪಡೀತಾರೋ ಉತ ನ ಗಚ್ಚಂತೆ ಅಥವಾ ನ ಗಚ್ಚಂತೆ ಹೋಗುವುದಿಲ್ಲವೋ ಎನ್ನುವುದನ್ನ ಈಗ ನಾವು ವಿಚಾರ ಮಾಡುತ್ತೇವೆ. ಅವರು ಹೋಗ್ತಾರೋ ಅಥವಾ ಹೋಗೋದಿಲ್ವ? ಯಾರು ಅನಿಷ್ಟಾಧಿಕಾರಿಗಳು. ಇಷ್ಟಾಧಿಕಾರಿಗಳು ಹೋಗ್ತಾರೆ, ಇವ್ರು ಹೋಗ್ತಾರೋ ಇಲ್ವೋ ಅಂತ ಅನ್ನೋದನ್ನ ನಾವು ಈಗ ವಿಚಾರ ಮಾಡ್ತೇವೆ ಅಂತ ಕೇಳಿ ಮೊದಲಿಗೆ ಏನ್ ತೋರುತ್ತೆ? ಮೊಟ್ಟ ಮೊದಲಿಗೆ ಏನ್ ತೋರುತ್ತೆ ಅದನ್ನ ಹೇಳ್ತಾ ಇದೆ. ತತ್ರ ತಾವತ್ ಆಹುಹು ಇಷ್ಟಾಧಿಕಾರಿಣ ಏವ ಚಂದ್ರಮಸಂ ಗಚ್ಚಂತಿ ಇತ್ಯೇತತ್ ನ. ಮೊದಲಿಗೆ ಏನು ಅದೇ ಇಷ್ಟಾಧಿಕಾರಿಗಳು ಮಾತ್ರ ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ಏನು ನೋಡಿ ಸಹಜವೂ ಆಗಿದೆ. ಅದು ಏನಂತ, ಯಾಕೆ ಪುಣ್ಯ ಕೆಲಸ ಮಾಡಿದರೆ ಪುಣ್ಯ ಲೋಕಕ್ಕೆ ಹೋಗ್ತಾನೆ, ಸಹಜ ಅದು. ಅಂದ್ರೆ ನೋಡಿ ಹೇಳ್ತಾ ಇದ್ದಾರೆ ಅದು ತಾವದ ಇಷ್ಟಾಧಿಕಾರಿಣ ಏವ ಚಂದ್ರಮಸಂ ಗಚ್ಚಂತಿ ಅಂದ್ರೆ ಇಷ್ಟಾಧಿಕಾರಿಗಳು ಮಾತ್ರವೇ ಚಂದ್ರಲೋಕವನ್ನು ಹೋಗಿ ಸೇರುತ್ತಾರೆ ಎನ್ನುವುದೇನೂ ಇಲ್ಲ. ಓಹೋ, ಏನಿದು ಅಂದ್ರೆ ಇಷ್ಟಾಧಿಕಾರಿಗಳಲ್ಲದವರು ಇಷ್ಟಾಧಿಕಾರಿಗಳು ಇಷ್ಟಾಧಿಕಾರಿನ ಇಷ್ಟಾಧಿಕಾರಿಗಳು ಮಾತ್ರವೇ ಚಂದ್ರಲೋಕವನ್ನು ಸೇರ್ತಾರೆ ಅಂತ ಅನ್ನೋದೇನು ಇಲ್ಲ. ಇತ್ಯೇತನ್ನ ಯಾತಕ್ಕೆ ಅಂತಂದ್ರೆ ಕಸ್ಮಾತ್ ಯತಃ ಅನಿಷ್ಟಾಧಿಕಾರಿಣಾಮಪಿ ಚಂದ್ರಮಂಡಲಂ ಗಂತವ್ಯತ್ವೇನ ಶ್ರುತಂ. ಯಾಕೆ ಅಂತಂದ್ರೆ ಅನಿಷ್ಟಾಧಿಕಾರಿಗಳೂ ಕೂಡ ಇಷ್ಟಾಧಿಕಾರಗಳನ್ನು ಮಾಡದೆ ಇರ್ತಕ್ಕಂಥವರು ಕೂಡ ಅವರಿಗೂ ಕೂಡ ಚಂದ್ರಮಂಡಲಂ ಗಂತವ್ಯತ್ವೇನ ಅಂದ್ರೆ ಚಂದ್ರಮಂಡಲವನ್ನ ಅವರಿಗೂ ಕೂಡ ಗತಿ ಎಂಬುದಾಗಿ ಶ್ರುತಿಯಲ್ಲಿ ಹೇಳಿದೆ. ಶ್ರುತಿಯಲ್ಲಿ ಹೇಳಿದೆ. ಅವರಿಗೂ ಕೂಡ ಚಂದ್ರಮಂಡಲದ ಗತಿಯನ್ನು ಹೇಳಿದೆ. ಯಾರಿಗೆ? ಅನಿಷ್ಟಾಧಿಕಾರಿಗಳಿಗೆ. ಯಥಾಹಿ ಎಲ್ಲಿ ಹೇಳಿದೆ ನೋಡಿ ಸ್ವಾಮಿ, ನಾವು ಹೇಳ್ತೇವೆ ಎಲ್ಲಿ ಹೇಳಿದೆ ಅಂತಂದ್ರೆ ಯಥಾಹಿ ಅವಿಶೇಷೇಣ ಕೌಶೀತಕಿನಃ ಸಮಾಮನಂತಿ. ನೋಡಿ ಸ್ವಾಮಿ, ಕೌಶೀತಕಿ ಉಪನಿಷತ್ತಿನಲ್ಲಿ ಎಲ್ಲಿದೆ? ಋಗ್ವೇದದ ಕೌಶೀತಕಿ ಬ್ರಾಹ್ಮಣದಲ್ಲಿ. ಇದು ಒಂದು ಮುಖ್ಯವಾದ ಉಪನಿಷತ್ತು. ಕೌಶೀತಕಿ ಬ್ರಾಹ್ಮಣದ ಬರ್ತಕ್ಕಂಥ ಅದಕ್ಕೆ ಹೆಸರೇನೆ ಕೌಶೀತಕಿ ಉಪನಿಷತ್ತು ಅಂತ ಹೇಳ್ತಾರೆ. ಆದ್ರೂ ಕೂಡ ಕೌಶೀತಕಿ ಬ್ರಾಹ್ಮಣೋಪನಿಷತ್ತು. ಇದಕ್ಕೆ ಭಾಷ್ಯವನ್ನು ಆಚಾರ್ಯ ಬರೆದಿಲ್ಲ. ಆದರೆ ಮೊಟ್ಟ ಮೊದಲಿನಿಂದಲೂ ಕೂಡ ಬೇಕಾದಷ್ಟು ಕಡೆ ಆ ಒಂದು ವಾಕ್ಯವನ್ನು ಉದ್ಧಾರ ಮಾಡಿದ್ದಾರೆ. ಇದರಿಂದ ಕೌಶೀತಕಿಯಿಂದ. ಇದು ಈ ಕೌಶೀತಕಿ ಅಂತಕ್ಕಂಥದ್ದು ಏನು ಗೊತ್ತೇನೋ, ಋಗ್ವೇದಕ್ಕೆ ಸೇರಿದ ಒಂದು ಉಪನಿಷತ್ತು ಇದು. ಆ ಬ್ರಾಹ್ಮಣದ ಬರ್ತಕ್ಕಂಥ ಕೌಶೀತಕಿ ಬ್ರಾಹ್ಮಣದಲ್ಲಿ ಇದು ಸ್ವಲ್ಪ ಕಷ್ಟ ಅಂದ್ರೆ ಏನಾಗಿದೆ ಈಗ ನೋಡಿ, ಈ ಮುಂಡಕ ಆಗಲಿ ಕಠ ಆಗಲಿ ತಗೊಂಡ್ರೆ ನಿಮಗೆ ಅದು ಈ ಪಠನಕ್ಕೆ ಅಂದ್ರೆ ಪಾರಾಯಣಕ್ಕೆ ಸುಲಭವಾಗಿದೆ ಅಲ್ವಾ?
ಅಶಬ್ದಮ ಸ್ಪರ್ಶಮ ರೂಪಮವ್ಯಯಂ ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ. ಹೀಗೆ ಒಂದು ಪ್ರಾಸಬದ್ಧವಾಗಿ ಅನ್ಕೊ. ಆದ್ರೆ ಕೂಶೀತಕ್ಕೆ ಹಾಗಿಲ್ಲ. ಇದನ್ನು ಓದಬೇಕಾದ್ರೆ ಅದು ಏನು ಈ ಮೂಲ ಇದೆಯಲ್ಲ, ಅಲ್ಲಿ ಏನ್ ಮಾಡಿರ್ತಾರೆ, ತುಂಬಾ ಒಟ್ಟಿಗೆ ಸೇರಿಸ್ಬಿಟ್ಟಿರ್ತಾರೆ. ಕೌಶೀತಕ್ಕೆನಲ್ಲಿ ಈ ಗದ್ದಿ ಭಾಗ ತರ ಅದನ್ನು ಇರ್ತಕ್ಕಂಥದ್ದು ಇದೆ ಭಾಗ. ಅದನ್ನು ಓದೋದೇ ಕಷ್ಟ, ಅರ್ಥವಾಗೋದಿಲ್ಲ. ಕ್ಲಿಷ್ಟವಾದ ಪದಗಳು. ಯಾಕೆ ಅಂದ್ರೆ ಆಗಿನ ಕಾಲದ ಸಂಸ್ಕೃತ ಅದು. ಯಾವುದು? ಋಗ್ವೇದ ಕಾಲದ ಸಂಸ್ಕೃತ. ಋಗ್ವೇದ ಕಾಲ ಸಂಸ್ಕೃತ ಬೇರೆ, ಈಗಿನ ಕಾಲ ಸಂಸ್ಕೃತ ಬೇರೆ. ಹೌದು. ಹೇಗೆ ಅಂದ್ರೆ ನೋಡಿ, ಎಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಬೇರೆ ಬೇರೆ. ಹೌದ್ ತಾನೆ? ಈಗ ನೋಡಿ, ವ್ಯಾಕರಣದಲ್ಲೂ ಕೂಡ ಸ್ವಲ್ಪ ಬೇರೆ ಇದೆ. ಸ್ವಲ್ಪ ಪೂರ್ತಿಯಾಗಿ ಬೇರೆ ಇಲ್ಲ, ಸ್ವಲ್ಪ ಬೇರೆ ಇದೆ. ಇಲ್ಲಿ ಋಗ್ವೇದದಲ್ಲಿ ಅನುಸರಿಸತಕ್ಕಂತಹ ವ್ಯಾಕರಣ ಕ್ರಮವೇ ಒಂಥರ ಇದೆ. ಈಗ ನಾವು ಇಲ್ಲಿ ಏನು ಅಭ್ಯಾಸ ಮಾಡ್ತಾ ಇದ್ದೇವೆ, ಇದರ ತರಹವೇ ಬೇರೆ. ಇದು ಯಾವುದು? ಈ ಸಿದ್ಧಾಂತ ಕೌಮುದಿ, ಈ ಅಷ್ಟಾಧ್ಯಾಯಿ ಸೂತ್ರ, ಅವೆಲ್ಲ ಇಂಥದ್ದು ಅವೆಲ್ಲ. ಆದರೆ ಈ ಋಗ್ವೇದದ ಒಂದು ಭಾಷೆ ಇದೆಯಲ್ಲ, ಅದು ಬಹಳ ಬಹಳ ಒಂಥರ ಕ್ಲಿಷ್ಟವಾಗಿರುವಂತೂ. ಕೆಲವು ಕಡೆ ಈ ಪಾಣಿನಿಯ ವ್ಯಾಕರಣಕ್ಕೆ ಹೊಂದೋದಿಲ್ಲ. ನಾವು ದಿನ ಹೇಳ್ತೀವಲ್ಲ, ಭದ್ರಂ ಕರ್ಣೇಭಿ. ಕರ್ಣೇಭಿ ಅಂತಕ್ಕಂಥದ್ದು ಈ ತೃತೀಯ ವಿಭಕ್ತಿ ಬಹುವಚನವೇ ಪ್ರಯೋಗ ಮಾಡಿದ್ದಾನೆ. ಈ ಇದರಲ್ಲಿ ಈಗ ನಾವು ಪಾಣಿನಿ ವ್ಯಾಕರಣ ಪ್ರಕಾರ ಕರ್ಣೇಭಿ ಅಂತ ಹೇಳೋದಿಲ್ಲ ನಾವು. ಕರ್ಣೈಹಿ, ರಾಮೈಹಿ. ಯಾಕೆ? ಅದು ಅಕಾರ ಅಂತ ಶಬ್ದ. ಹೀಗೆ ಇಂಥ ಬೇಕಾದಷ್ಟಿದೆ, ಅವೆಲ್ಲ ಪಟ್ಟಿ ಮಾಡಿದ್ದಾರೆ. ಆಯನಾಚಾರ್ಯರು ಅದನ್ನು ಪಟ್ಟಿ ಮಾಡಿದ್ದಾರೆ, ಬೇರೆಯವರು ಕೂಡ ಪಟ್ಟಿ ಮಾಡಿ ಅದೆಲ್ಲ ಇದ್ದಾರೆ. ಇಲ್ಲಿ ಅದ್ರಲ್ಲೂ ಬೇರೆ, ಮತ್ತೆ ಈ ಭಾಷೆ ಇದ್ರಲ್ಲೂ ಬೇರೆ. ಈಗ ಸಂಸ್ಕೃತ ಏನು ಸುಲಭವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಅರ್ಥವಾಗತಕ್ಕಂಥದ್ದು. ಅದು ಯಾವಾಗ ಬಂತು? ಕಾವ್ಯಗಳು. ಈ ಸ್ವಲ್ಪ ಸಬ್ಜೆಕ್ಟ್ ಅಲ್ಲ ಇದು, ಆದರೂ ಕೂಡ ಹೇಳ್ತಾ ಇದ್ದೀನಿ ನೋಡಿ. ಈ ಭಾಷೆ ಇದೆಯಲ್ಲ, ಇದನ್ನ ಈ 3 ಭಾಗ ಮಾಡಿದ್ದಾರೆ. ಸಂಸ್ಕೃತ ಭಾಷೆಯನ್ನ 3 ಭಾಗ ಮಾಡಿದ್ದಾರೆ. ಏನು ಅಂದ್ರೆ ವೇದ ಕಾಲದ ಸಂಸ್ಕೃತ ಒಂದು ಆಯ್ತು. ಆಮೇಲಿಂದ ಈ ಸ್ಮೃತಿ ಮತ್ತೆ ಈ ಪುರಾಣ ಅಂತೆಲ್ಲ ಇದೆಯಲ್ಲ, ಆ ಕಾಲ ಸಂಸ್ಕೃತ ಇನ್ನೊಂದು. ಮತ್ತೆ ಮತ್ತೊಂದು ಯಾವುದು ಅಂದ್ರೆ ಕಾವ್ಯಗಳು. ಈ ಕಾಳಿದಾಸ ಅಂತ ಬಂದ್ರಲ್ಲ, ಆ ಕಾಲ ಸಂಸ್ಕೃತ ಅದು ಒಂದು ಅಂತ 3 ಭಾಗ ಮಾಡಿದ್ದಾರೆ. ಇದರಲ್ಲಿ ಲಲಿತವಾಗಿರತಕ್ಕಂತಹ ಒಂದು ಭಾಗ ಯಾವುದು? 3ನೇ ಭಾಗ. ಕಾಳಿದಾಸಾದಿಗಳಿಂದ ರಚಿತವಾಗಿರತಕ್ಕಂತಹ ಸಂಸ್ಕೃತ ಹೇಗಿದೆ, ಲಲಿತವಾಗಿದೆ, ಪದಗಳು ಲಾಲಿತ್ಯ ಅವೆಲ್ಲ. ಯಾಕೆ? ಬರ್ತಾ ಬರ್ತಾ ಮನಗಂಡ್ರು ಕಷ್ಟ ಆಗಿದೆ, ಕಷ್ಟ ಪದಗಳು ಯಾಕೆ ಹೇಳಬೇಕು, ಸುಲಭವಾಗಿ ಅರ್ಥವಾಗಿ. ಈಗ ನಾವು ಈ ಕಲಿತಾ ಇರೋದಂತ ಇನ್ನೂ ಸುಲಭವಾದ ಸಂಸ್ಕೃತದಲ್ಲಿ. ಅದರ ವ್ಯಾಕರಣ ನಿಯಮಕ್ಕೆ ಬದ್ಧವಾಗಿರಲೇಬೇಕು. ಅದ್ರಲ್ಲಿ ಏನು ಯಾವ ಒಂದು ಮಾರ್ಜಿನ್ ಅಂತಕ್ಕಂಥದ್ದು ಇಲ್ಲ, ರಿಯಾಯಿತಿ ವಿನಾಯಿತಿ ಅಂತಕ್ಕಂಥದ್ದು ಇಲ್ಲ. ಸಂಸ್ಕೃತ ಅದೇ ಸಂಸ್ಕೃತ. ಆದ್ದರಿಂದ ಆದರೂ ಕೂಡ ಭಾಷೆ ಒಂದು ಲಾಲಿತ್ಯ ಇರಬೇಕು, ಮಾಧುರ್ಯ ಇರಬೇಕು, ಮತ್ತು ಸುಲಭವಾಗಿ ಅರ್ಥ ಆಗಬೇಕು. ಆದರೆ ಋಗ್ವೇದದಲ್ಲಿ ಆ ಭಾಷೆ ಇಲ್ಲ, ಬಹಳ ಕಷ್ಟ. ಈ ಒಂದು ಏನೇನೋ ಪದಗಳು ಹೇಳ್ಬಿಟ್ಟಿದ್ದಾರೆ, ಅವಕ್ಕೆಲ್ಲ ಅರ್ಥವೇ ಗೊತ್ತಿಲ್ಲ. ಅದಕ್ಕೆ ಅರ್ಥ ಗೊತ್ತಾಗಬೇಕಾದ್ರೆ ನಿಮ್ಮ ಸಾಯಣ ಭಾಷೆ, ಅಯ್ಯೋ ಸಾಯಣ ಅಂತೀವಿ ಬೇಕು, ನಿರುಕ್ತಾನೆ ತೆಗೆದು ನೋಡಿ. ಸಾಯಣಾಚಾರ್ಯ ಈಚನವರು ನಿರುಕ್ತಾನೆ ನೋಡಬೇಕು, ಯಾಸ್ಕಾಚಾರ್ಯರು, ಹೀಗೆಲ್ಲ ಇದೆ. ಆದ್ದರಿಂದ ಇಲ್ಲಿ ಏನಾಗಿದೆ, ಕೌಶೀತಕ್ಕೆ ಇರ್ತಕ್ಕಂಥದ್ದು ಶಿಷ್ಟವಾದ ಭಾಗ. ಅದನ್ನ ಭಾಷ್ಯ ಅಂತಿಲ್ಲ, ಉದಾಹರಣೆ ತಗೊಂಡು ಅಲ್ಲಿ ಏನು ಹೇಳ್ಬಿಟ್ಟಿದ್ದಾರೆ ನೋಡಿ. ಏನ್ ಹೇಳಿದ್ದಾರೆ ನೋಡಿ, ಅವಿಶೇಷೇಣ ಅಂದ್ರೆ ಯಾವ ವಿಶೇಷವೂ ಇಲ್ಲದಂತೆ. ವಿಶೇಷ ಏನು? ಓಹೋ, ಇವನು ಪುಣ್ಯ ಕರ್ಮವನ್ನು ಮಾಡಿದ್ದಾನೆ, ಇವನಿಗೆ ಈ ಗತಿ. ಇವನು ಪಾಪ ಕರ್ಮವನ್ನು ಮಾಡಿದ್ದಾನೆ, ಇವನಿಗೆ ಈ ಗತಿ.
ಅಂಬೆದಾಗಿ ಪುಣ್ಯ ಪಾಪಗಳೆಂಬ ವಿಶೇಷವನ್ನ ಹೊರತುಪಡಿಸಿ ಪುಣ್ಯ ಪಾಪ ಎಂಬತಕ್ಕಂಥ ಯಾವ ವಿಶೇಷವೂ ಇಲ್ಲದೆ ಸಮವಾಗಿ ಅಂದ್ರೆ ಎಲ್ಲರಿಗೂ ಕೂಡ ಸಮವಾಗಿ ಕೌಶಿತಕಿ ಉಪನಿಷತ್ತಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ ಯೇ ವೈ ಕೇಚೇತ್ಮಾಲ್ಲೋಕಾತ್ ಪ್ರಯಂತಿ ಚಂದ್ರಮಸಮೇವತೆ ಸರ್ವೇ ಗಚ್ಚಂತಿ ಅಂತ. ಯೇ ವೈ ಕೇಚಾಸ್ಮಾಲ್ಲೋಕಾತ್ ಅಂತೀವಿ. ಯೇ ವೈ ಕೇಚಾಸ್ಮ ಅಂದ್ರೇನು? ಇಲ್ಲಿ ವೈ ಅಂತ ಅದು ಏವ ಅಂತ ಅರ್ಥ ಬರುತ್ತೆ. ಏ ಅಂತಿದೆಯಲ್ಲ ಅದಕ್ಕೆ ತೆಗೆದು ಇಲ್ಲಿ ಹಾಕೋಬೇಕಷ್ಟೆ. ಏಕೆ ವೈ ಅಸ್ಮಾಲ್ಲೋಕಾತ್ ಪ್ರಯಂತಿ ಅಂತ ಇದರ ಒಂದು ವಿಭಾಗವನ್ನು ಮಾತ್ರ ಹೇಳ್ತಕ್ಕ ವಿಭಾಗ ಮಾಡಿ ಹೇಳ್ತಕ್ಕಂಥ ಕ್ರಮ. ಏಕೆ ಅಸ್ಮಾಲ್ಲೋಕಾತ್ ಏಕೆ ಅಂದ್ರೆ ಏನು? ಯಾವನಾದರೂ ಕೂಡ ಇಂಥವನು ಅಂಥವನು ಪುಣ್ಯ ಕೆಲಸ ಮಾಡಿದಾನೆ ಪಾಪ ಕೆಲಸ ಮಾಡಿದಾನೆ ಅಂತಿಲ್ಲ. ಯಾವನಾದರೂ ಕೂಡ ಆಗಿರಬಹುದು. ಅವನು ಅಸ್ಮಾನ್ ಲೋಕಾತ್ ಪ್ರಯಂತಿ, ಈ ಲೋಕ ಬಿಟ್ಟ, ಈ ಶರೀರ ಬಿಟ್ಟ, ಅವನು ಮರಣ ಹೊಂದಿದ ಅಂತ ಆಗಿ ಬಿಟ್ಟರೆ ತೇ ಸರ್ವೇ ಚಂದ್ರಮಸಮೇವ ಲಕ್ಷಂತೆ, ಅವರೆಲ್ಲರೂ ಕೂಡ ಚಂದ್ರನನ್ನೇ ಹೋಗಿ ಸೇರುತ್ತಾರೆ. ಚಂದ್ರಮಸ ಚಂದ್ರಲೋಕವನ್ನೇ ಹೋಗಿ ಸೇರುತ್ತಾರೆ ಎಂಬುದಾಗಿ ಸಮಾನವಾಗಿ ಹೇಳಿದ್ದಾರೆ ಕೌಶಿತಕಿ ಶ್ರುತಿಯಲ್ಲಿ. ಇಷ್ಟಾಧಿಕಾರ ಅಂತಿಲ್ಲ, ಇಂತಾದ್ರಿಂದ ಏನಿಲ್ಲ. ಮತ್ತು ದೇಹಾರಂಭೋಪಿ ದೇಹಾರಂಭೋಪಿ ಚ ಪುನರ್ಜಾಯಮಾನಾನಾಂ ನಾಂತರೇಣ ಚಂದ್ರ ಪ್ರಾಪ್ತಿಂ ಅವಕಲ್ಪತೆ. ಅಂದ್ರೇನು? ಈ ದೇಹಾರಂಭೋಪಿ ಪುನರ್ಜಾಯಮಾನ ಅಂದ್ರೆ ಈ ಹುಟ್ಟಬೇಕು, ಹುಟ್ಟುತ್ತಾ ಇದ್ದಾನೆ, ದೇಹಾರಂಭ ಆಗ್ತಾ ಇದೆ. ಅವನಿಗೆ ಅಲ್ಲಿ ಬರ್ಬೇಕಲ್ಲ, ಅವನಿಗೆ ಅಂತರಣ ಚಂದ್ರ ಪ್ರಾಪ್ತಿಂ ಅಂದ್ರೆ ಚಂದ್ರ ಪ್ರಾಪ್ತಿ ಇಲ್ಲದೆ ಚಂದ್ರಲೋಕಕ್ಕೆ ಹೋಗದೆ ಅವನು ಪುನರ್ಜನ್ಮವನ್ನ ಪಡಿತಾನೆ, ಅದು ಇದು ಅಂತಕ್ಕಂಥದ್ದು ಇಲ್ಲ. ಅಂದ್ರೇನು? ಎಲ್ಲರೂ ಕೂಡ ಸಮನಾಗಿ ಚಂದ್ರಲೋಕವನ್ನೇ ಸೇರ್ತಾರೆ. ಚಂದ್ರಲೋಕವನ್ನು ಸೇರೋದಕ್ಕೆ ಪುಣ್ಯವನ್ನೇ ಮಾಡಿರ್ಬೇಕು, ಪಾಪವನ್ನೇ ಮಾಡಿರ್ಬೇಕು ಅಂತಕ್ಕಂಥದ್ದು ಏನು ಇಲ್ಲ. ಈ ರೀತಿಯಾಗಿ ಕೌಶಿತಕಿ ಉಪನಿಷತ್ತನ್ನು ಹೇಳಿದ್ದಾರೆ. ಮತ್ತು ಅವಕಲ್ಪತೆ. ಮತ್ತು ಇನ್ನೊಂದು ಪಂಚಮ್ಯಾಂ ಆಹುತೌ, ಇದ್ರಲ್ಲಿ ಬರ್ತಕ್ಕ ಪಂಚಾಗ್ನಿ ವಿದ್ಯೆ ಬರ್ತಕ್ಕಂಥ ಪ್ರಸಿದ್ಧವಾದ ವಾಕ್ಯ. ಹಿಂದೆ ಎಲ್ಲ ವಿಚಾರ ಮಾಡಿದ್ದೇವೆ ಸಾಕಷ್ಟು. ಏನು ಪಂಚಾಗ್ನವು ಅಂತಂದ್ರೆ ಇಲ್ಲಿ ಪಂಚಮ್ಯಾಂ ಆಹುತೌ ಅಂದ್ರೆ ಪುರುಷವಚಸೋ ಭವಂತಿ. ಅಲ್ಲಿಂದ ಅವನು ಪುರುಷ ಎಂಬ ಮಾತಿಗೆ ತಕ್ಕವನಾಗ್ತಾನೆ ಅಂತ ಹೇಳಿ 5 ಎಂಬುದಾಗಿ ಆಹುತಿ ಸಂಖ್ಯಾ ನಿಯಮಾತ್. 5 ಆಹುತಿಗಳು, ಆಹುತಿಗಳ ಸಂಖ್ಯೆಯನ್ನ ನಿಯಮನ ಮಾಡಿ ಏನ್ ಮಾಡಿದ್ದಾರಲ್ಲಿ? ಅವನು ಕೂಡ ಈ ಚಂದ್ರಲೋಕಕ್ಕೆ ಹೋಗಿ ಅವನಿಗೆ ಹೇಗೆ ಬೇಕಾದ್ರೆ ಹೋಗ್ಬೋದು, ಇಳಿಬಹುದು, ಹತ್ಬೋದು, ಎದ್ ಬೇಕಾದ್ರೆ ಮಾಡಿ ಅಂತ ಹೇಳಿ ಚಂದ್ರಲೋಕದ ಗತಿಯನ್ನ ಸಮಾನವಾಗಿ ಹೇಳ್ಬಿಟ್ಟಿದ್ದಾರೆ ಎಲ್ಲವನಿಗೂ ಕೂಡ. ಅಲ್ಲವನಿಗೆ ಏನು? ಉಪಾಸಕರಿಗೆ, ಇಷ್ಟಾಧಿಕಾರಿಗಳಿಗೆ, ಮತ್ತೆ ಇವೆರಡು ಅಲ್ಲದವರಿಗೆ. ಮತ್ತೆ ತಸ್ಮಾತ್ ಸರ್ವೇ ಏವ ಚಂದ್ರಮಸಂ ಆಸೀದೇಯುಹು ಅಂದ್ರೇನು? ಆದ್ದರಿಂದ ಸರ್ವೇ ಏವ ಅಂತಂದ್ರೇನು? ಅವಿಶೇಷೇಣ, ಯಾವ ವಿಶೇಷವೂ ಇಲ್ಲದಂತೆ ಎಲ್ಲರೂ ಕೂಡ ಚಂದ್ರಮಸಂ ಚಂದ್ರಲೋಕಂ ಅಂತ ಚಂದ್ರಲೋಕಂ ಆಸೀದೇಯುಹು ಅಲ್ಲಿಗೆ ಅಲ್ಲೋಗಿ ಕೂತ್ಕೊಳ್ತಾರೆ, ಅಲ್ಲೋಗ್ಬಿಡ್ತಾರೆ ಅಷ್ಟೆ. ಮತ್ತೆ ಇಷ್ಟಾಧಿಕಾರಿಣಾಂ ಇತರೇಷಾಂಚ ಸಮಾನಗತಿತ್ವಂ ನ ಯುಕ್ತಂ ಇತಿತೆ. ಈಗ ಹೇಳಿದ್ದಾರೆ ಅಂತ ಹೇಳಿದೆ ಸರಿಯಪ್ಪ. ಆದರೆ ಈ ಇಷ್ಟಾಧಿಕಾರಿಗಳು ಅಂದ್ರೇನು? ಪುಣ್ಯ ಕೆಲಸವನ್ನು ಮಾಡಿದ್ರು, ಅದಲ್ಲದವರು
ಇತರೇಶಾಂ ಅಂದ್ರೆ ಯಾರು ಪುಣ್ಯ ಕೆಲಸ ಮಾಡಿಲ್ವೋ ಅವರು, ಪಾಪ ಕೆಲಸವನ್ನು ಮಾಡಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಇಬ್ಬರಿಗೂ ಕೂಡ, ಇಷ್ಟಾಧಿಕಾರಿಗಳಿಗೂ ಅಂದ್ರೆ ಪುಣ್ಯ ಕರ್ಮವನ್ನು ಮಾಡಿದವರಿಗೂ ಪಾಪ ಕರ್ಮವನ್ನು ಮಾಡಿದವರಿಗೂ ಸಮಾನ ಗತಿತ್ವಂ, ಒಂದೇ ಗತಿಯನ್ನ ಒಂದೇ ಗತಿಯನ್ನ ಹೇಳುವುದು ಯುಕ್ತವಾಗುವುದಿಲ್ಲ, ಹೊಂದುವುದಿಲ್ಲ. ಹೇಗಾಗುತ್ತೆ ಇದು ಸ್ವಾಮಿ? ಕೆಲಸ ಮಾಡಿದವನು ಅಲ್ಲಿ ಅದನ್ನ ತಕ್ಕ ಫಲವನ್ನು ಅನುಭವಿಸ್ಬೇಕು, ಪುಣ್ಯ ಕೆಲಸ ಮಾಡಿದವನು ಅದಕ್ಕೆ ತಕ್ಕ ಫಲವನ್ನು ಅನುಭವಿಸ್ಬೇಕು. ಹೀಗಾಗಿ ಎಲ್ಲಾರು ಚಂದ್ರಲೋಕಕ್ಕೆ ಹೋಗ್ತಾರೆ ಅಂದ್ಬಿಟ್ರೆ ನೀವು ಅದು ಹೊಂದೋದಿಲ್ವಲ್ಲ. ಶ್ರುತಿ ಇದೆ, ಆದರೂ ಕೂಡ ಆ ಶ್ರುತಿಗೆ ಅರ್ಥವನ್ನು ಮಾಡುವಾಗ ಅದು ನಮ್ಮ ಅನುಭವವನ್ನ ಮೀರಿ ಹೋಗಬಾರದು ಅಷ್ಟೆ. ಅದಕ್ಕೆ ತಕ್ಕಂತೆ ಅರ್ಥ ಮಾಡ್ಬೇಕು. ಆದ್ದರಿಂದ ನೀವು ಇದಕ್ಕೆ ಹೇಗೆ ಅರ್ಥ ಮಾಡ್ತೀರಾ ಈ ವಾಕ್ಯಕ್ಕೆ ಅಂತ ಅವನ ಭಾವ, ಪೂರ್ವಪಕ್ಷಿ ಭಾವ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ ಸಿದ್ಧಾಂತಗಳು. ಅಂತೇಳಿ ಇಲ್ಲ ನೋಡಪ್ಪ, ನೀನು ಹೇಳಿದಕ್ಕೆ ಸರಿ, ಆದರೆ ಹಾಗಲ್ಲ, ಅದು ಅರ್ಥ ಮಾಡಬೇಕಾದ್ದು ಹಾಗಲ್ಲ. ಇತರೇಶಾಂ ಚಂದ್ರಮಂಡಲೆ ಭೋಗ ಭಾವ. ಇತರೇಶಾಂ ಅಂದ್ರೇನು? ಇಷ್ಟಾಧಿಕಾರಿಗಳಲ್ಲದವರಿಗೆ ಅವರು ಹೋಗ್ತಾರೆ ಸರಿ, ಆದರೆ ಚಂದ್ರಮಂಡಲದಲ್ಲಿ ಅವರಿಗೆ ಭೋಗವಿರುವುದಿಲ್ಲ. ಓಹೋ, ಇದು ನೋಡಿ ಸ್ವಾಮಿ, ಯಾವ್ದು ಇದು ನಮ್ಮ ಯೋಚನೆ ಬಂದೇ ಇರಲಿಲ್ವಲ್ಲ. ಯೋಚನೆ ಮಾಡದ ಪೂರ್ವಪಕ್ಷಿ. ಏನ್ ಸ್ವಾಮಿ ಹೇಗಂದ್ರೆ ಹೋಗ್ತಾರೆ, ಭೋಗ ಇಲ್ಲ, ಇದೇನ್ ಸಾಧಿದು ಅಂದ್ರೆ ಇದಕ್ಕೆ ಈ ಒಂದು ಮುಂದಿನ ಸೂತ್ರದಲ್ಲಿ ಅದನ್ನ ಹೇಳ್ತಾರೆ ನೋಡಿ. ನಮ್ಮ ಇದು ಹಿಂದೆ ಹೇಳಿದ್ದಲ್ಲ, ಅನುಭವಕ್ಕೆ ಹೊಂದುಗಡೆ ಆಗಿರಬಹುದು ಅಂತ. ನೋಡಿ, ಈ ವಾಕ್ಯ ಅನುಭವಕ್ಕೆ ಹೊಂದಿಸ್ಕೊಳ್ಳೋದು. ನಾವು ಹೋಗ್ತಾರೆ, ಅಲ್ಲಿ ಅವ್ರಿಗೆ ಭೋಗ ಉಂಟಾಗುವುದಿಲ್ಲ ಅಂದ್ಬಿಟ್ರೆ ಏನಾಯ್ತು ನಿಮ್ಮ? ಅಲ್ಲ ಸ್ವಾಮಿ, ಕರೆಂಟ್ ಹೋಗ್ತಾ ಇದೆ, ವಿದ್ಯುತ್ ಪಾಸ್ ಆಗ್ತಾ ಇದೆ, ಪ್ರವಹಿಸ್ತಾ ಇದೆ. ಅವನೇನ್ ಮಾಡ್ದ? ಅವನು ಒಬ್ಬ ಪಾಮರ, ಏನು ಗೊತ್ತಿಲ್ಲದೆ ಇದ್ದವನು, ಹಳ್ಳಿಯವನು, ಅದು ಮುಟ್ಬಿಟ್ಟ, ಚಾಕ್ ಹೊಡೆದ್ಬಿಡ್ತು. ಮತ್ತೆ ಇನ್ನೊಬ್ಬ ಇದ್ದ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಚೀಫ್, ಇವರು ಬಹಳ ಉನ್ನತ, ಅವನ್ ಮುಟ್ಟ, ಅಯ್ಯೋ ಅವನಿಗೂ ಶಾಕ್ ಹೊಡೆದ್ಬಿಡ್ತು. ಇದೇನಪ್ಪ ಇದು? ಯಾವ ವಿಶೇಷವೂ ಇಲ್ಲದೆ ಎಲ್ರಿಗೂ ಶಾಕ್ ಹೊಡಿತಾ ಇದೆ ಅಂತಂದ್ರೆ ಅದಕ್ಕೇನು ಅರ್ಥ? ಅದಕ್ಕೆ ಹಾಗೆ ಇಲ್ಲಿ ಎಲ್ರಿಗೂ ಆಗ್ತಾ ಇದೆ ಸರಿನೇ, ಆದ್ರೆ ಇದಕ್ಕೆ ಅರ್ಥ ಹೇಗೆ ಮಾಡ್ಬೇಕು? ಭೋಗವನ್ನು ಅನುಭವಿಸುವುದಿಲ್ಲ ಅಂದ್ಬಿಟ್ರೆ ಅವನಿಗೂ ಶಾಕ್ ಹೊಡಿತು, ಇವನಿಗೂ ಶಾಕ್ ಹೊಡಿತು, ಮುಟ್ರೆ ಅವನಿಗೆ ಎಲ್ರಿಗೂ ಶಾಕ್ ಹೊಡೆಯುತ್ತೆ. ಹಾಗೆ ಚಂದ್ರಲೋಕಕ್ಕೆ ಹೋದವನು ಎಲ್ರಿಗೂ ಕೂಡ ಏನಾಗುತ್ತೆ? ಅವನಿಗೆ ಅಲ್ಲಿ ಭೋಗ ಅನುಭವಿಸಲೇಬೇಕು ಅವನು. ಇದು ಹೇಗೆ ಸ್ವಾಮಿ ಇದು? ಮುಂದೆ ಹೋಗ್ತಾ ಭೋಗ ಅಂದ್ರೆ ಅದಕ್ಕೆ ಅದು ಇಲ್ಲಿ ಈ ಭಾಷ್ಯದಲ್ಲಿ ಉದಾಹರಣೆ ಕೊಟ್ಟಿಲ್ಲ. ಈಗ ನೋಡಿ, ನಮ್ಮ ಒಂದು ದೈನಂದಿನ ಕಾರ್ಯಕ್ರಮದಲ್ಲೂ ಕೂಡ ಸಮಾರಂಭದಲ್ಲೂ ಇದಾಗುತ್ತೆ. ಇದು ನೋಡಿ, ಒಂದು ದೊಡ್ಡ ಮದುವೆ ಸಮಾರಂಭ ಇರುತ್ತೆ, ಅಲ್ಲಿ ಏನ್ ಮಾಡಿರ್ತಾರೆ, ನಿಮ್ಮನ್ನ ಕರೆದಿರ್ತಾರೆ, ಹೋಗ್ತೀರಾ, ಹೋಗ್ಬಿಟ್ಟು ಏನ್ ಮಾಡ್ತೀರಾ? ಅಲ್ಲಿಯ ಭೋಗವನ್ನು ಅನುಭವಿಸ್ತೀರಾ. ಭೋಗ ಅಂದ್ರೆ ಅಲ್ಲಿ ಭೋಗ, ಯಾರೋ ಬಂದಿರ್ತಾರೆ ಇಷ್ಟ ಮಿತ್ರಗಳು, ಅವ್ರ ಜೊತೆ ಮಾತಾಡ್ತೀರಾ, ಕಾಲ ಕಳಿತೀರಾ, ಸಂತೋಷವಾಗಿರ್ತೀರಾ, ನಗುತ್ತೀರಾ, ಎಲ್ಲ ಮಾಡಿ ಆಮೇಲೆ ಒಳ್ಳೆ ಭೂರಿ ಭೋಜನ, ಪುಷ್ಕಳವಾದ ಭೂರಿ ಭೋಜನ ಏರ್ಪಾಡು ಮಾಡಿರ್ತಾರೆ, ಊಟ ಮಾಡ್ತೀರಾ, ಭೋಗ ಎಲ್ಲ ಆಯ್ತು, ವಾಪಸ್ ಬರ್ತೀರಾ. ಅಲ್ಲಿ ಏನು ಅಲ್ಲಿ ಹಾಗನ್ಬಿಟ್ಟು ಆ ಒಂದು ಮದುವೆ ಮನೆ ಹೋದವ್ರು ಎಲ್ಲರೂ ಕೂಡ ಭೋಗವನ್ನು ಅನುಭವಿಸ್ತಾರೆ ಅಂತ ಅನ್ನೋದು ಇದೆಯಾ? ಇಲ್ಲ. ಯಾಕಿಲ್ಲ? ಯಾತಕ್ಕಿಲ್ಲ ಅಂತಂದ್ರೆ, ಅಲ್ಲ ಸ್ವಾಮಿ, ಎಲ್ಲ ಬರುವ ಮನೆಗೆ ಎಷ್ಟು ಜನ ಹೋಗ್ತಾರೆ, ನೀವು ಹೋಗಿದ್ದೀರಾ, ಹೂ ಅರೇಂಜ್ ಮಾಡಿ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವರೆಲ್ಲರೂ ಕೂಡ ಅಲ್ಲಿ ಭೋಗ ಅನುಭವಿಸ್ಕೊಂಡು ಹೋಗ್ತಾರೆ. ಏನಿಲ್ಲ, ಬರ್ತಾನೆ ಹೋಗ್ತಾನೆ, ಅವ್ನು ಕೆಲಸ ಮಾಡ್ತಾನೆ ಹೋಗ್ತಾನೆ. ಆದರೆ ಅವನಿಗೆ ಪ್ರಾಪ್ತಿ ಇದೆ ತಾನೆ, ಆಗ್ತಿದ್ದ ಜಾಗಕ್ಕೆ ಹೋಗೋದು ಪ್ರಾಪ್ತಿ ಇದೆ. ಆದ್ರೆ ಅಲ್ಲಿ ಯಾವ ಒಂದು ಭೋಗವನ್ನು ಅನುಭವಿಸ್ತಿದಿಲ್ಲ, ಊಟ ಅವನೇನು ಊಟ ಮಾಡೋದಿಲ್ಲ, ಬರ್ತಾನೆ ಹೋಗ್ತಾನೆ ಅಷ್ಟೇ, ಇಟ್ಬಿಡ್ತಾನೆ ಹೋಗ್ತಾನೆ.
ಅಡುಗೆ ಮಾಡಿರ್ತಾನೆ, ಯಾವನೋ ಒಬ್ಬ ತಂದಿರ್ತಾನೆ, ಸ್ಪೆಷಲ್ ಸ್ವೀಟ್ ಮಾಡಿರ್ತಾರೆ, ಬೇರೆ ಕಡೆ ತಗೊಂಬರ್ತಾನೆ, ಇಡ್ತಾನೆ, ಹೋಗ್ತಾನೆ. ಅವನು ಪ್ರವೇಶ ಇದೆಯೋ ಇಲ್ವೋ ಇತ್ತು, ಅವನು ಭೋಗ ಭೋಗ ಇಲ್ಲ. ಹಾಗೆ ಇಲ್ಲೂ ಕೂಡ ಚಂದ್ರಮಂಡಲಕ್ಕೆ ಹೋಗ್ತಾನೆ ಇಲ್ಲ, ಅವನು ಭೋಗಕ್ಕೆ ಇಲ್ಲ. ಹಾಗೆ ಅರ್ಥ ಮಾಡಬೇಕು ಇದನ್ನ. ಆದರೆ ಅಲ್ಲಿ ಇದು ನಮ್ಮ ಲೌಕಿಕ ಉದಾಹರಣೆ ಆಯ್ತು, ಅಲ್ಲಿ ಹೇಗೆ ಅರ್ಥ ಮಾಡೋದು ಈ ವಾಕ್ಯಕ್ಕೆ ಅಂತ ಅನ್ನೋದನ್ನ ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ನನ್ನ ಹೇಳಿದ್ದ ಈ 10 ಸೂತ್ರ ಇರ್ತಕ್ಕಂಥದ್ದು ಈ ಅಧಿಕರಣದಲ್ಲಿ, ಈ 10 ಸೂತ್ರಕ್ಕೆ ಇಷ್ಟೊಂದು ಸೂತ್ರದ ಅವಶ್ಯಕತೆ ಇತ್ತ? ಇದು ಯಾವ ಪ್ರಕರಣ? ಇದು ಬ್ರಹ್ಮ ಪ್ರಕರಣ. ನಮಗೆ ಯಾಕೆ ಬೇಕಿದೆಲ್ಲವೇ? ನಮಗೆ ಯಾಕೆ ಬೇಕು ಅಂತಂತಂದ್ರೆ ನೋಡಿ, ಖಂಡಿತವಾಗ್ಲೂ ಬೇಕಿಲ್ಲ. ಯಾವಾಗ ಬೇಕಿಲ್ಲ ಅಂದ್ರೆ, ಯಾವಾಗ ಒಂದು ಬಾರಿ ಈ ಬ್ರಹ್ಮಜ್ಞಾನವಾಯಿತೋ ಆಮೇಲಿಂದ ಇವ್ಯಾವುದೂ ಪ್ರಕೃತವಲ್ಲ. ಅತ್ರ ವೇದ ಅವೇದ, ವೇದವೇ ಪ್ರಮಾಣ ಅಲ್ಲ. ಆದರೆ ಅಲ್ಲಿಯವರೆಗೆ ಎಲ್ಲವೂ ಕೂಡ ಶ್ರುತಿ ಮತ್ತೆ ಯುಕ್ತಿ ಮತ್ತೆ ಮತ್ತೊಂದು ಎಲ್ಲವೂ ಕೂಡ ಪ್ರಮಾಣವೇ. ಇಲ್ಲಿ ಆಗ ಜ್ಞಾನವಾಗುವುದಕ್ಕಿಂತ ಮುಂಚೆ ಎಲ್ಲವೂ ಪ್ರಮಾಣವೇ. ಈ ಇದೆಯಲ್ಲ ಇಲ್ಲಿ ಸೂತ್ರ ಭಾಷೆ ಚತುಸ್ಸೂತ್ರೇ ಅಂತ ಏನೋ ಹೇಳೋದಿಲ್ಲ, ಆದರೂ ಊಳಿಗೆ ಬಂದಿದೆ ನೋಡೋಣ. ಅದು ತತ್ವ ಸಮನ್ವಯ ಅಂತಂದ್ರೆ ಕೊನೆ ಪದವನ್ನ ಆಚಾರ ಸೊಗಸಾಗಿ ಹೇಳ್ತಾರೆ. ಕೊನೆ ಪದ, ಕೊನೆ ವಾಕ್ಯ ಅದು ಏನು ನೋಡಿ, ಎಲ್ಲ ವಿಧಿಗಳು, ಪ್ರಮಾಣಗಳು ಮತ್ತೆ ನಿಷೇಧನ ಸೇರಿಸ್ಕೊಂಡು ಎಲ್ಲವೂ ಕೂಡ ಎಲ್ಲಿಯವರೆಗೆ ಪ್ರಮಾಣ ಅಂತ ಆಗುತ್ತೆ ಅಂದ್ರೆ, ಎಲ್ಲಿಯವರೆಗೆ ಅವನಿಗೆ ಈ ತತ್ವ ಸಮನ್ವಯ ಆದ ಸೂತ್ರದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾಯಿತು. ನಾವು ಇಲ್ಲಿ ಈ ಸೂತ್ರದಲ್ಲಿ ಹೇಳಿರುವುದಕ್ಕೆ ಅನುಗುಣವಾಗಿ ನಮಗೆ ಬ್ರಹ್ಮಾನುಭವವಾದ ಮೇಲೆ ಏನಾಗುತ್ತೆ, ಯಾವುದೂ ಕೂಡ ಪ್ರಮಾಣವಾಗಿ ಉಳಿಯುವುದಿಲ್ಲ. ಅಲ್ಲಿಯವರೆಗೆ ಮಾತ್ರ ಇವೆಲ್ಲವೂ ಕೂಡ ಪರಮ ಪ್ರಮಾಣವೇ ಹೌದು. ಏನೂ ಇಲ್ಲ, ಇವೆಲ್ಲ ಬೇಕೇ ಬೇಕು. ಏನ್ ಬೇಕು ನೋಡಿ, ಸಂಧ್ಯಾ ವಂದನೆ ಬೇಕೇ ಬೇಕು, ಪೂಜೆ ಬೇಕೇ ಬೇಕು, ಏಕಾಗ್ರತೆ ಬೇಕೇ ಬೇಕು, ಮತ್ತೆ ಒಂದು ಇಷ್ಟಾದಿ ಕರ್ಮಗಳು ಇದೆಯಲ್ಲ, ಈ ಥರ ಅದು ಪುಣ್ಯ ಕೆಲಸ ಮಾಡೋದು ಬೇಕೇ ಬೇಕು. ಯಾಕೆ? ಇವೆಲ್ಲವೂ ಕೂಡ ಆ ಒಂದು ಬ್ರಹ್ಮಾತ್ಮೈಕತ್ವವನ್ನ ಶ್ರುತಿಯಲ್ಲಿ ಹೇಳಿರುವಂತೆ ನಾವು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಒಂದು ಬುದ್ಧಿ ಇದೆಯಲ್ಲ, ಅದಕ್ಕೊಂದು ಕೆಲವೊಂದು ಸಂಸ್ಕಾರ ಆಗಬೇಕು. ಆ ಸಂಸ್ಕಾರ ಆಗದೆ ಇದ್ರೆ ಅರ್ಥ ಆಗೋದಿಲ್ಲ ನಮಗೆ. ಆ ಸಂಸ್ಕಾರವಾಗುವುದಕ್ಕೆ ಇವೆಲ್ಲ ಬೇಕು. ಸಂಸ್ಕಾರವಾದ ಮೇಲೆ ಯಾವುದು ಬೇಕು. ಅಲ್ಲಿಯವರೆಗೆ ಇವೆಲ್ಲ 100ಕ್ಕೆ 100 ಅವಶ್ಯಕತೆ ಇದೆ ಅಂತ ಅನ್ನುವುದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾತಕ್ಕೆ? ಆ ಭೂಮಿಕೆಯನ್ನ ಸಿದ್ಧಪಡಿಸುವುದಕ್ಕಾಗಿ. ಮುಂದಿನ ಪಾದದಲ್ಲಿ ಉಭಯಲಿಂಗಾಧಿಕರಣ ಬರುತ್ತೆ. ಒಂದು ಉಭಯಲಿಂಗಾಧಿಕರಣ ಅಂದ್ರೆ ಬಹಳ ಉತ್ತಮವಾದ ಅಧಿಕರಣ. ನಾವು ಪ್ರವಚನ ಮಾಡ್ತಿದ್ವಿ ಅದನ್ನ. ಉಭಯಲಿಂಗಾಧಿಕರಣದಲ್ಲಿ ಕರಣವನ್ನ ನಮ್ಮ ನರಸಿಂಹಮೂರ್ತಿಗಳ ಹತ್ರ, ಯಾರು ಇವರು ಈ ಸುಪ್ರಭಾತ ಶ್ಲೋಕ ನಾವು ಹೇಳ್ಕೊಳ್ತಾ ಇದ್ದೀವಲ್ಲ, ಇದರ ಒಂದು ಕರ್ತೃ ಅವರಿಂದ ಮಾಡ್ತಿದ್ವಿ. 2 ಬಾರಿ ಮಾಡ್ತಿದ್ವಿ ಉಭಯಲಿಂಗಾದಿ. ಅದರಲ್ಲಿ ಹೇಳಿರ್ತಕ್ಕಂಥ ವಿಚಾರ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ ಈ ಮನಸ್ಸು ನಮಗೆ ಹದವಾಗಬೇಕು, ಭೂಮಿಗೆ ಸಿದ್ಧವಾಗಬೇಕು, ಸಂಸ್ಕೃತವಾಗಬೇಕು ಮನಸ್ಸು. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದು ಮಾಡು, ಇದು ಅದು ಇದು ಅಂತೆಲ್ಲ ಹೇಳಿ ಆ ಸಂಸ್ಕಾರವನ್ನ ಕೊಟ್ಟು ಮನಸ್ಸಿಗೆ ಆ ನಂತರ ಆ ಭಾಗವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಬೇಕೇ ಬೇಕು. ಮತ್ತೆ ಈ ಹದ ಮಾಡುವುದು ಭೂಮಿಗೆ, ಅದಕ್ಕೆ ಆ ಬ್ರಹ್ಮಾತ್ಮಕ ತಿಳಿ, ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಯಾವುದು? ವೈರಾಗ್ಯ. ವೈರಾಗ್ಯ ಅಂತಂದ್ರೆ ಇಲ್ಲ, ಮಾನಸಿಕವಾಗಿ ವೈರಾಗ್ಯ. ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ. ಆಸಕ್ತಿ ಹಾಗನ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಆಸಕ್ತಿ ಅದು ಬೇರೆ ವಿಚಾರ, ಇನ್ನೊಂದು ದಿವಸ ಹೇಳಬೇಕು ಅದಲ್ಲ.
ಆ ಒಂದು ಒಂದು ರಾಗ ಅಂತಕ್ಕಂಥದ್ದು ಹೋಗಬೇಕು. ಅದನ್ನ ಉಂಟು ಮಾಡುವುದಕ್ಕೋಸ್ಕರ ಈ ಇದನ್ನೆಲ್ಲ ಹೇಳ್ತಾ ಸಂಸ್ಕಾರ ಇವನ್ನೆಲ್ಲ ಹೇಳ್ತಾ ಇದ್ದಾನೆ. ಇಲ್ಲಿ ಮುಂದಿನ ಸೂತ್ರದಲ್ಲಿ ಈಗ ಅದಕ್ಕೆ ಸೊಗಸಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೂ 9 ಇದೆಯಲ್ಲ, ಅದರಲ್ಲಿ ಇದನ್ನೆಲ್ಲ ವಿಚಾರ ಮಾಡಿ ಸೊಗಸಾಗಿ ಹೇಳಿದ್ದಾನೆ ಶಂಕರ ಭಗವತ್ಪಾದ. ಅಂದ್ರೆ ಅವರ ಒಂದು ಜ್ಞಾನ ಮಟ್ಟ ಯಾವ ಮಟ್ಟ ಇತ್ತು ಯೋಚನೆ ಮಾಡಿ. ಅದನ್ನ ಈ ಎರಡನೇ ಈ ಅಧಿಕಾರದಲ್ಲಿ ಎರಡನೇ ಸೂತ್ರ, ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸ